ರಾಷ್ಟ್ರೀಯ ಜನಸಂಖ್ಯಾ ಶಿಕ್ಷಣ ಯೋಜನೆಯಡಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಹಾಗೂ ಚಿತ್ರದುರ್ಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಸಹಯೋಗದಲ್ಲಿ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಪಾತ್ರಾಭಿನಯ ಮತ್ತು ಜಾನಪದ ನೃತ್ಯ ಸ್ಪರ್ಧೆಗಳನ್ನು ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಗಳಲ್ಲಿ ರಾಜ್ಯದ 374 ವಿದ್ಯಾರ್ಥಿಗಳು, 68 ಮೇಲ್ವಿಚಾರಕ ಶಿಕ್ಷಕರನ್ನೊಳಗೊಂಡ 442 ಜನ ಭಾಗವಹಿಸಿದ್ದರು. ಶಾಲೆಗಳಲ್ಲಿ ಶೈಕ್ಷಣಿಕ ಕಲಿಕೆಯೊಂದಿಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ಜೀವನ ಕೌಶಲ್ಯ ಬೆಳೆಸುವ ಸನ್ನಿವೇಶ ಕಲ್ಪಿಸುವ ಉದ್ದೇಶದಿಂದ ಈ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಬಾಲಕರು ಮತ್ತು ಬಾಲಕಿಯರಿಗೆ ಸಮಾನ ಅವಕಾಶ, ಮಗುವಿನ ಬೆಳವಣಿಗೆಯಲ್ಲಿ ಅವಿಭಕ್ತ ಕುಟುಂಬದ ಪಾತ್ರ, ಪರಿಸರ ಸಂರಕ್ಷಣೆ, ಮಾದಕ ವಸ್ತುವಿನ ದುರ್ಬಳಕೆ ತಡೆಗಟ್ಟುವಿಕೆ, ಹದಿಹರೆಯದ ಸಮಯದಲ್ಲಿ ಆರೋಗ್ಯಕರ ಸಂಬಂಧಗಳ ಕುರಿತು ಸ್ಥಳೀಯ ಭಾಷೆಯಲ್ಲಿ ಪ್ರಸ್ತುತಪಡಿಸಿದರು. ವೈವಿಧ್ಯಮಯ ವೇಷಭೂಷಣದೊಂದಿಗೆ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆಗಳಾದ ವೀರಗಾಸೆ, ಸೋಮನ ಕುಣಿತ, ಪಟಕುಣಿತ ಸೇರಿದಂತೆ ಮತ್ತಿತರ ಜಾನಪದ ಕಲೆಗಳನ್ನು ಸ್ಪರ್ಧಿಗಳು ಪ್ರಸ್ತುತಪಡಿಸಿದರು. ಪಾತ್ರಾಭಿನಯ ಸ್ಪರ್ಧೆಯಲ್ಲಿ ವಿಜೇತರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಥಮಿಕ ಶಾಲಾ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಾರನಬಿಡ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ವಿಜೇತರಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದರು. ಹಾಗೆ ನಾವು ಕಳೆದ ವರ್ಷ ಕೂಡ ದೂರದರ್ಶನದೊಂದಿಗೆ ಪಾತ್ರಾಭಿನಯ ವಿಜೇತ ತಂಡದ ಕೆ ಪೌರ್ಣಮಿ ಇಂಟರ್ನೆಟ್ ಮತ್ತು ಮಾಧ್ಯಮ ಸಾಕ್ಷರತೆಯ ಸುರಕ್ಷಿತ ಬಳಕೆ ಕುರಿತ ವಿಷಯಾಧಾರಿತ ಪಾತ್ರಾಭಿನಯ ಪ್ರದರ್ಶಿಸಿ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಿರುವುದು ತುಂಬಾ ಸಂತಸ ತಂದಿದೆ ಎಂದರು. ಈ ವರ್ಷ ಕೂಡ ನಮ್ಮ ಶಾಲೆ, ನಮ್ಮ ಕರ್ನಾಟಕದ ಹೆಸರನ್ನು ನಾವು ಮುಂದೆ ತರಲಿಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ಲಿಕ್ಕೆ ಇಷ್ಟಪಡ್ತೇವೆ. ನಾವು ಸೇಫ್ ಯೂಸ್ ಆಫ್ ಇಂಟರ್ನೆಟ್, ಗ್ಯಾಜೆಟ್ ಅಂಡ್ ಮೀಡಿಯಾ ಲಿಟ್ರಸಿ ಅಂತ ಹೇಳುವಂತ ಥೀಮ್ ಅಡಿಯಲ್ಲಿ ನಾವು ಪಾತ್ರಾಭಿನಯವನ್ನು ಮಾಡಿದ್ವಿ. ಅದರಲ್ಲಿ ಹಲವಾರು ಕ್ವೆಶನ್ಸ್ ಅನ್ನು ನಮ್ಮ ಜಡ್ಜಸ್ ನವರು ಕೇಳಿದ್ರು. ಅದಕ್ಕೆಲ್ಲ ನಾವು ಆನ್ಸರ್ ಮಾಡಿ ಮತ್ತೆ ಅಲ್ಲಿ ಕೂಡ ನಮಗೆ ತುಂಬಾ ಜ್ಞಾನವನ್ನು ನಮಗೆ ತಕೊಳ್ಳಿಕ್ಕೆ ಚಾನ್ಸ್ ಸಿಕ್ಕಿತ್ತು. ದ್ವಿತೀಯ ಬಂತು. ಈ ವರ್ಷ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ವಿಜೇತರಾದ ಜ್ಯೋತಿ ಕಳೆದ ವರ್ಷ ದ್ವಿತೀಯ ಸ್ಥಾನ ಬಂದಿತ್ತು. ಈ ವರ್ಷ ಹೆಣ್ಣು ಗಂಡಿಗೆ ಸಮಾನ ಅವಕಾಶ ವಿಷಯಾಧಾರಿತ ನೃತ್ಯ ಪ್ರದರ್ಶಿಸಿದ್ದು ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದಾಗಿ ತಿಳಿಸಿದರು. ನ್ಯಾಷನಲಿ ಸೆಲೆಕ್ಟ್ ಆಗಿದ್ದೀವಿ, ತುಂಬ ಖುಷಿ ಆಗ್ತಿದೆ. ನಮ್ಮ ಟೀಮ್ ಮತ್ತು ನಮ್ಮ ಸರ್ ಪರಿಶ್ರಮ ನಮಗೆ ಪ್ರತಿಫಲ ಆಗಿ ಸಿಕ್ಕಿದೆ. ಅಲ್ಲೂ ನಾವು ಗೆದ್ದು ನಮ್ಮ ಕರ್ನಾಟಕದ ಹೆಸರನ್ನು ತರುತ್ತೇವೆ ಮತ್ತು ನಮ್ಮ ಕನ್ನಡ ಬಾವುಟವನ್ನು ನೀಡುತ್ತೇವೆ ಅಂತ ಹೇಳ್ತೀವಿ. ಜಾನಪದ ನೃತ್ಯವನ್ನು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ರಾಜ್ಯ ಮಟ್ಟದ ಪಾತ್ರಾಭಿನಯ ಹಾಗೂ ಜಾನಪದ ನೃತ್ಯ ಸ್ಪರ್ಧೆ ಆಯೋಜಿಸಿದ್ದು 2 ವಿಭಾಗಗಳಲ್ಲೂ ಪ್ರಥಮ ಸ್ಥಾನ ಗಳಿಸಿದ ತಂಡಗಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದು ಅಲ್ಲಿಯೂ ಉತ್ತಮ ಪ್ರದರ್ಶನ ನೀಡಿ ಜಯಗಳಿಸಿ ರಾಜ್ಯಕ್ಕೆ ಕೀರ್ತಿ ತರಲಿ ಎಂದು ಆಶಿಸಿದರು. ಜನಪದ ನೃತ್ಯ ಸ್ಪರ್ಧೆಗಳಲ್ಲಿ 2 ತಂಡಗಳನ್ನು ನಾವು ರಾಷ್ಟ್ರಮಟ್ಟಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ರಾಷ್ಟ್ರಮಟ್ಟದಲ್ಲಿ ಕೂಡ ಇವರಿಗೆ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ವಿಜೇತರಾಗಿ ಬರಲಿ ಅಂತ ಹಾರೈಸ್ತಾ ಇದ್ದೀವಿ ಸರ್.